ಹಾಸನ ಮಂಗಳೂರು ಮಾರ್ಗದಲ್ಲಿ ಹೊರಟಿದ್ದ ಪ್ರಯಾಣಿಕರು ನಿನ್ನೆ ಸ್ವಲ್ಪದರಲ್ಲೇ ಬಚಾವಾಗಿದ್ದಾರೆ. ಗುಡ್ಡ ಕುಸಿತ ಅನ್ನೋದು 20 ರೈಲುಗಳ ಸಂಚಾರ ಬಂದ್ ಮಾಡಿದೆ. ಇತ್ತ ನಿನ್ನೆ ದುರಂತ ಪೀಡಿತ ವಯನಾಡಿಗೆ ಮೋದಿ ಭೇಟಿಯನ್ನು ಕೊಟ್ಟರು. ಗುಡ್ಡದ ಭೂತದ ಅಟ್ಟಹಾಸದ ಮಾಹಿತಿಯನ್ನು ಪಡೆದುಕೊಂಡರು. ಸಂತ್ರಸ್ತರ ಯೋಗಕ್ಷೇಮ ವಿಚಾರಿಸಿದರು. ಹಾಸನದಲ್ಲಿ ರೈಲು ಹೊಳೆ ಮೇಲೆ ಬಿದ್ದ ಬೃಹತ್ ಬಂಡೆ. ರೈಲ್ವೆ ಸಿಬ್ಬಂದಿ ಮುನ್ನೆಚ್ಚರಿಕೆಯಿಂದ ತಪ್ಪಿದ ದುರಂತ. ಹಾಸನ ಮಂಗಳೂರು ರೈಲು ಮಾರ್ಗದಲ್ಲಿ ಘೋರ ದುರಂತ ಸ್ವಲ್ಪದರಲ್ಲೇ ತಪ್ಪಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡ ನಾಗಾರ ಗ್ರಾಮದ ಬಳಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿದಿದ್ದು ರೈಲು ಹೊಳೆ ಮೇಲೆ 10 ಅಡಿಯಷ್ಟು ಮಣ್ಣು ಬಿದ್ದಿದೆ. ಬೃಹತ್ ಬಂಡೆಗಳು ಕೂಡ ಉರುಳಿವೆ. ಅಷ್ಟಕ್ಕೂ ಮೊನ್ನೆ ಮಧ್ಯರಾತ್ರಿಯೇ ಗುಡ್ಡ ಕುಸಿತವಾಗಿದೆ. ನಿನ್ನೆ ಬೆಳಗಿನ ಜಾವ ರೈಲ್ವೆ ಸಿಬ್ಬಂದಿ ಟ್ರ್ಯಾಕ್ ಪರಿಶೀಲನೆ ಮಾಡಲು ಹೋದಾಗ ಬೆಳಕಿಗೆ ಬಂದಿದೆ. ಕೂಡ್ಲೇ ಕಂಟ್ರೋಲ್ ರೂಮ್ಗೆ ಮಾಹಿತಿ ನೀಡಿ ಮುಂದಾಗುವ ಅನಾಹುತ ತಪ್ಪಿಸಿದ್ದಾರೆ. ಬೆಂಗಳೂರು ಮಂಗಳೂರು ನಡುವಿನ ರೈಲು ಸಂಚಾರ ಗುಡ್ಡ ಕುಸಿತವಾಗಿದ್ದರಿಂದ 18 ದಿನ ಬಂದ್ ಆಗಿತ್ತು. 2 ದಿನಗಳ ಹಿಂದೆಯಷ್ಟೇ ಸಂಚಾರ ಪುನರಾರಂಭವಾಗಿತ್ತು. ಆದ್ರೀಗ ಇದೇ ಮಾರ್ಗದಲ್ಲಿ ನಿನ್ನೆ ಮತ್ತೆ ಗುಡ್ಡ ಕುಸಿತವಾಗಿದೆ. 12 ಪ್ರಯಾಣಿಕ ರೈಲು, 10 ಗೂಡ್ಸ್ ರೈಲುಗಳ ಸಂಚಾರ ಬಂದ್. ಹಾಸನ ಮಂಗಳೂರು ಮಾರ್ಗವಾಗಿ ನಿತ್ಯ 12 ಪ್ರಯಾಣಿಕ ರೈಲು ಹಾಗೂ 10 ಗೂಡ್ಸ್ ರೈಲು ಸಂಚರಿಸುತ್ತವೆ. ಗುಡ್ಡ ಕುಸಿತವಾಗಿದ್ದರಿಂದ ಅವುಗಳ ಸಂಚಾರ ಬಂದ್ ಆಗಿದೆ. ಇನ್ನು ಬೆಳಗಿನ ಜಾವ ರೈಲು ಸಂಚಾರ ಬಂದ್ ಆಗ್ತಿದ್ದಂತೆ ರೈಲಲ್ಲಿದ್ದವರು ಪರದಾಡಿದ್ರು. ಕಾರ್ಯಾಚರಣೆ ವೇಳೆಯೇ ಕುಸಿದ ಗುಡ್ಡ. ಇನ್ನು ಮಣ್ಣು ತೆರವು ಕಾರ್ಯಾಚರಣೆ ವೇಳೆ ಮತ್ತೆ ಗುಡ್ಡ ಕುಸಿತವಾಗಿತ್ತು. ಬುಲ್ಡೋಜರ್ ಆಪರೇಟರ್ ಸ್ವಲ್ಪದರಲ್ಲೇ ಬಚಾವಾಗಿದ್ದಾನೆ. ಎಂಬತ್ತೆಂಟು ಕಡೆ ಗುಡ್ಡ ಕುಸಿತ ಭೀತಿ, ಕೇಂದ್ರ ತಂಡದಿಂದ ಸರ್ವೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಈ ಬಾರಿ ಮಳೆಗೆ ಗುಡ್ಡ ಕುಸಿದಿದೆ. ಚಿಕ್ಕಮಗಳೂರು, ಕೊಪ್ಪ, ಶೃಂಗೇರಿ, ಕಳಸ, ಮೂಡಿಗೆರೆ ಸೇರಿದಂತೆ ಜಿಲ್ಲೆಯ 5 ತಾಲೂಕುಗಳ 88 ಸ್ಥಳಗಳಲ್ಲಿ ಗುಡ್ಡ ಕುಸಿತ ಭೀತಿಯಿದ್ದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸರ್ವೆ ಆರಂಭಿಸಿದೆ. ನಿನ್ನೆ ಚಂದ್ರದ್ರೋಣ ಪರ್ವತದ ಕಲಿಕಲ್ ಘಂಡಿ ಬಳಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ವಯನಾಡು ಗುಡ್ಡ ದುರಂತ ಜಾಗದಲ್ಲಿ ಮೋದಿ ಪರಿಶೀಲನೆ. ವೈಮಾನಿಕ ಸಮೀಕ್ಷೆ, ಸಂತ್ರಸ್ತರ ಅಳಲು ಆಲಿಸಿದ ನಮೋ. ಅತ್ತ ಕೇರಳದ ವಯನಾಡಿನ ಗುಡ್ಡ ಕುಸಿತ ದುರಂತ ಪ್ರದೇಶಕ್ಕೆ ನಿನ್ನೆ ಪ್ರಧಾನಿ ಮೋದಿ ಭೇಟಿ ನೀಡಿದರು. ಕಣ್ಣೂರು ಏರ್ಪೋರ್ಟ್ಗೆ ಬಂದಿಳಿದ ಮೋದಿ ಬಳಿಕ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಗುಡ್ಡ ಕುಸಿತ ಪ್ರದೇಶದಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದರು. ವೈಮಾನಿಕ ಸಮೀಕ್ಷೆ ನಂತರ ಪ್ರಧಾನಿ ಮೋದಿ ಗುಡ್ಡ ಕುಸಿತದ ಜಾಗಕ್ಕೆ ಎಂಟ್ರಿ ಕೊಟ್ಟರು. ಬಂಡೆಗಳು ಬಂದು ಬಿದ್ದಿರೋ ಜಾಗದಲ್ಲಿ ಹೆಜ್ಜೆ ಹಾಕಿದ್ರು. ಪಂಚರಿಮಟ್ಟಂ, ಮುಂಡಕೈ, ಚೋರಲ್ಮಲಾದ ಬಗ್ಗೆ ಸೇನಾಧಿಕಾರಿಗಳಿಂದ ವಿಚಾರಣೆ ಪಡೆದುಕೊಂಡರು. ಚಿತ್ರದುರ್ಗ ಮೂಲದ ವಯನಾಡು ಜಿಲ್ಲಾಧಿಕಾರಿ ಮೇಕಾಶ್ರೀ ಕೂಡ ಗುಡ್ಡ ದುರಂತದ ಪರಿಸ್ಥಿತಿಯ ಇಂಚಿಂಚು ಮಾಹಿತಿ ನೀಡಿದ್ರು. ಇದಾದ ಬಳಿಕ ಪ್ರಧಾನಿ ಮೋದಿ ಸಂತ್ರಸ್ತರ ಕೇಂದ್ರಕ್ಕೆ ಭೇಟಿ ನೀಡಿದ್ರು. ನಿಮ್ಮ ಜೊತೆ ನಾವಿದ್ದೇವೆ ಅಂತ ಮೋದಿ ಧೈರ್ಯ ತುಂಬಿದ್ರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋ ಪುಟ್ಟ ಮಕ್ಕಳ ಆರೋಗ್ಯ ವಿಚಾರಿಸಿದ್ರು. ಪ್ರಧಾನಿ ಮೋದಿ ವಯನಾಡು ಭೇಟಿಯನ್ನ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸ್ವಾಗತಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.